ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಶ್ರೀಮನ್ನಾರಾಯಣ, ಜಗತ್ ಸಂರಕ್ಷಣ, ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತರಾದ ನಿಮ್ಮನ್ನು ಕಂಡು ನನ್ನೇ ನಾನು ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವ ದೇವಾ ದಿವ್ಯ ಪ್ರಭಾವ. ಶ್ರೀಮನ್ನಾರಾಯಣ, ಹೇಳಿವನು ದೇವಾಲಯಗಳನ್ನು ಕೆಡಿವಿ, ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ, ಯಜ್ಞಯಾಗಾದಿಗಳನ್ನು ಭಂಗಪಡಿಸಿ, ಸುರನಾರಿಯರನ್ನು ಪರಿಕರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಬರೆಯುವರು. ದೇವ ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೂ ಬರಬಹುದು. ಆದ ಕಾರಣ ಆ ದುಷ್ಟ ರಕ್ಕಸರ ಹತ ಮಾಡಿ ಸತ್ಪುತ್ರರ ರಕ್ಷಣೆ ಮಾಡುವುದು ಬಿಟ್ಟು ನೀನೇ ಈ ರೀತಿ ಲಕ್ಷ್ಮಿಯೊಡೆಯ ಆನಂದ ಪರವಶನಾದರೆ ಭಕ್ತರ ಗತಿ ಏನು ದೇವಾ? ದಿವ್ಯ ಪ್ರಭಾವ. ಶಾರದರವನ ಬಿಡಿ ಬಿಡಿ ಏಜನ ಕಾಲಚಕ್ರವು ಸದಾ ಚಾಲನೆಯಿರುತ್ತದೆ. ಆದರೆ ಲೋಹವತರ ಮದಾಂಧರಿಗೆ ಹಣವನ್ನು ಬಂದಿರುವುದ ಕಾರಣ ಇನ್ನು ಕೆಲ ಕಾಲದಲ್ಲಿ ಅವರ ದರ ಅವರಲ್ಲೇ ತಿನ್ನುವುದು. ಹಿಂದಕ್ಕೆ ಹಿಕ್ಕರಂತೆ ದೇಶ ಸಾಧಿಸಿ ಬಂದವರು ಅಧೋಗತಿ ನೀನೇನು ಹರಿದವರು ಮುನಿವರ ಕಾಲ ಕುಡಿ ಬರುವ ತನಕ ಕಾಯಬೇಕು. ಇಷ್ಟು ದೈವ ಸಂಭೂತರಾದ ಗಿರಿಜನಂದನ ರಕ್ತಸಾನ ತಮ್ಮ ನೋಡಿ ಯಮಪುರಕ್ಕೆ ಸೇರಿಸುವ ಸಮನಾರಾಯಣನ ಅಮ್ಮ ಲೋಕಮಾತೆ ಕ್ಷೀರಸಾಗರ ಸುತೆ ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದೋದ್ಧಾರ ಮಾಡಿರೆಂದು ಈ ಶೇಷಶೈಲನಿಗೆ ನೀವಾದರೂ ಹೇಳಮ್ಮ ಜನನಿ ಲೋಕಪಾಲನಿ. ವೇದಪಾಲಿಯಾದ ನಾರದ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳಿದರು. ಶಾರದತನಯ ಅಬಡನಿಂದ ಸಂಶಯ. ಆನಂದಪುರದಲ್ಲಿ ರತಿ ಕಲ್ಯಾಣದಲ್ಲಿ ಕಮಲರಾಜನ ಪಾತ್ರ ಮಾಡಿದ ರುದ್ರಾಜಣ್ಣವರು, ಉಮ್ಮಕ್ಕ ಅವರಿಗೆ 201 ರೂಪಾಯಿ ಮತ್ತು ಕಮಲಾಮಠ ನಾಗೇಶಣ್ಣವರು 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಾರದರ ಹೇಳದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಅಂತ ಬೇಡಿಕೊಳ್ಳುವ ದೇವ ಮಹಾಭಾವ.
ಒತ್ತಡ ಮಲಗಿಸಿದೆ. ಓಹೋ ನಾರದ, ಇನ್ನು ಸ್ವಲ್ಪದಲ್ಲಿ ಆ ಕೂಳರನ್ನು ಹಠ ಮಾಡಿಸಿ ನೋಡೋದು. ನಾರದ ನೋಡ್ತೀನಿ ಎಂದು ನೀನಿಲ್ಲ. ಓಹೋ ದೇವ, ನಾರದ ಏನ ಬಾಂಧವ, ನಾನಿನ್ನು ಹೋಗಿ ಬರುವುದು ನನಗೆ ಅಪ್ಪಣೆಯನ್ನು ದಯಪಾಲಿಸು. ಪನ್ನಗಶಯನ ಪರಮಭಾವನ ಸಂತೋಷದಿಂದ ಹೋಗಿದ್ದ ಬ್ರಹ್ಮನಂದನ, ಇನ್ನೊಮ್ಮೆ ನೀನು ವೈಕುಂಠ ಬಂದ ಕಾಲಕ್ಕೆ ಆ ರಕ್ಕಸನ್ನ ಸೇರಿಸಿದೆ ಒಬ್ಬರಕ್ಕೆ. ಶಕ್ತಿಸುಧನ ಪ್ರಸುಧನ, ನುಡಿಯ ಶಕ್ತಿಸುಧನ ಪ್ರಸುಧನ. ನಾರದನ ಮೈಪಟ್ಟಿ ಚಂಡಕ್ಕೆ ಚಂಡ ಅನುಜ ಆಗದ ಸುಟ್ಟುಕೊಂಡ ಆರ್ಭಟಕ್ಕೆ ಕಾರಣವೆಂದು ಅವರಂ ಜಾಲವನ್ನು ದಿಗ್ಜಾದವನ್ನು ಗರ್ಭವನ್ನು ಕತ್ತರುವಂತೆ ನಮ್ಮ ವೈವಾದ ಗಂಡಿಗಳನ್ನು ಕೊಲ್ಲನ್ನು ಬಿಟ್ಟಿಡುವೆ. ಅನುಜ ಅನುಜ ಆಗದ ಬಾಬುರೇ, ಎನ್ನ ಕೋಪಾತನಿಗೆ ದಕ್ಕಿರುವುದು ಬಿದ್ದಿತ್ತು. ಸೂರ್ಯನ ಪ್ರಕಾಶವನ್ನು ಅಡಗಿತ್ತು. ಕುಡಿ ಮೀಸೆ ಕಾಂತಿಗೆ ಆದಿಶೇಷನ ಮಣಿ ಮಣ್ಣಕ್ಕೆ ಇಂದವನು ಚಾನಲ್ ಸುಮ್ಮನೆ ಬಸ್ ಮಾಡಿ ಅತ್ತಾಸು ಹರಿಸುವ. ಈಗ ವೈಕುಂಠಕ್ಕೆ ಅನುಜ ಸಾಗ ನಿಮ್ಮ ಹರಿದಿನಿ. ಯಾರ ಕೋರದಲ್ಲಿ ಮಾಡಿದರೂ ನೀನೇನು ಭಯಪಡಬೇಡ. ಆ ಕೋಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ನಾನು ಹೋಗಿ ನೀನು ಈ ಮನೆಗೆ ಕಂಚಿನ ಮೇಲೆ ವಿಶ್ರಾಂತಿ ತೆಗೆದುಕೋ. ಬರಲೇ ಸಾಯರಲು ಉದ್ಯೋಗಿಸಿದ ಲಕ್ಷ್ಮೀನ್ ಕೂಡ ಅಟ್ಟಾಸದಿಂದ ಮೆರೆತಿದ್ದ. ಮದುವೆ ಬಿಟ್ಟದಕ್ಕೆ ಎಂದಿದ್ದೇನೆ. ನಮ್ಮ ರಾಕ್ಷಸಿದೆ ತಪ್ಪಲೇ ಮೂಡ. ಅನ್ನು ಸಮುದ್ರ ಮಾತಾಡಿದ್ರೆ ತಕ್ಕ ಶಿಕ್ಷೆ ಕೊಡಬೇಕು. ಆದರೆ ತಕ್ಕುತ್ತನೆ ಮಾಡಿ ಜೀವನದೊಳಗೆ ಈಗ ನಮ್ಮ ಕೈಯಲ್ಲಿ ಉಳ್ಕೊಳ್ಳೋದಿಲ್ಲ. ಯಾರು ತಮ್ಮನಿಗಿದ್ದರು ವೆಂಕಟೇಶನ ಅಂದ ಪರಾಕ್ರಮ ಮಾಡಿದ್ರೆ ಸಮರಕ್ಕೆ ನಿಲ್ಲು. ಈ ಕ್ಷಣ ಮಾಡಿ ನಾನು ಯಾವಾಗ ಸೇರಿಸೋಲ್ಲ ಅಥವಾ
ಹಿರಣ್ಯ ಹಿರಣ್ಯಕಸಬ ಒಡಲು ಶಿಳೆಯಂತೆ ನಿಮ್ಮನ್ನು ಸೀಳಿ ಬಿಡುವರು. ಯಾವ ರಕ್ಕಸ ನೀನ್ ಹೇಳ ಕಥನ ಪ್ರವೀಣ ಹಿಂದಕ್ಕ 3 ಅಡಿ ಭೂತಾನ ಬೇಡಿ ಸರಿ ಚಕ್ರದೊಂದು ಪಾತಾಳಕ್ಕೆ ತುಳಿದಿ ಈ ರಾಜ ವೀರ ಹಿರಣ್ಯ ಕಶ್ಮನನ್ನು ನರಸಿಂಹ ಅವತಾರದಿಂದ ಹೊರಗೈದೆ. ಬಲಹಡ್ಡನಾದ ನರಕಾಸುರನಂ ವರ್ಹನಾಗಿ ಸಂಸಾರ ಮಾಡಿದೆ. ಚಂಡ ವಿಕ್ರಮಾದ ಸೋಮಾಕಾಸುರನಂ ಸಂಸಾರ ಕಾಣಿಸಿಕೊಂಡಿದೆ. ತಡುಪರಾದ ಭಸ್ಮಾಸುರನು ಹೋಗಿ ಮೋಷಣೆಯಾಗಿ ಮಾಡಿ ನಾಶ ಮಾಡಿದೆ. ಈ ದರಿಯಲ್ಲಿ ನಿನ್ನ ತೀರುನೆಂದು ಯಾರು? ನೀನು ನಿಜವಾಗಿ ಯಾರೋ ಹಿತ ಮಾಡಿದ ನಾರಾಯಣ ನಾ ಬಲ್ಲರಿಂದ ಹೇಳಿದನ. ಕೆಲೈ ದುಷ್ಟದಾನ ರಕ್ಷಸ ಬಿಡಿಲಿಂದ ಗರ್ವ ಕೊಟ್ಟ ಮಾತನ್ನು ನಡೆದೆ. ಭಕ್ತನಾದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ. ಅವನ ಭಕ್ತಿಯ ಮೆಚ್ಚಿದೆ. ಅವನ ಬಾಗಿಲೇ ನರಕಾಸುರ ಭಸ್ಮಸುರ ಸೋಮಟಸುರ ಮೊದಲಾದ ಸೊಕ್ಕಿನ ರಕ್ಕಸರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವರ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ದೇವತೆಗಳನ್ನು ಸಂರಕ್ಷಿಸಿದೆ. ಸುತ್ತರದ ನಿಮ್ಮಂತ ದನದರ ಒಕ್ಕಲಿಕ್ಕಿದೆ ಚಕ್ರವನ್ನು ಇಂಥ ರಕ್ಷಣಾತ್ಮಕದ ಕಕ್ಕಲದ ಮಾತುಗಳನ್ನು ಹಾಡಿ ಸಾಯುವುದೇ ವಿದ್ಯಕ್ಕೆ ನಿಲ್ಲದೆ ಜಾಗೃತಿ ಅದು ಜಾಗೃತಿ. ಸಾಧ್ಯವಿಲ್ಲ. ಯಾವ ಜೀವನಿಂದ ಮರಣ ಬರದೆ ಆ ಚಂದ್ರಮಣಿಯು ಹೊರಗೆ ಕೊಟ್ಟಿದ್ರು. ಈಗ ನನ್ನಿಂದ ಈ ಮೂರ್ಖರ ಎಲ್ಲ ಭಾರತಿ ಈಗಲೇ ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಮೂರ್ಖರನ್ನು ಚೆಂಡಾಡಿಸುತ್ತಿದ್ದರೆ ರಾಷ್ಟ್ರದ ಶಾಸಕರಲ್ಲಿ ಹೆಸರಾತಕ್ಕೆ ಭಾರತಿ ಅದೇ ಜಾಗ್ರತೆ ಈಗಲೇ ಮಾಯ ಆಗಲು ಜಾಗ್ರತೆ. ನೀನು ಹೋಗೋದು ಆಯ ಮಾಡ್ಬಿಟ್ಟು ಲೋ ಮರ ಇವರು